ಮೋದಿ ತಾವೇ ಸುಪ್ರೀಂ ಎಂಬಂತೆ ವರ್ತಿಸುತ್ತಿದ್ದಾರೆ. ಸಚಿವ ಸಂತೋಷ್ ಲಾಡ್ ಹೇಳಿಕೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಾಪ್ ಸಿಂಹ ಅವರು. ಮಾಜಿ ಸಂಸದ ಪ್ರತಾಪ್ ಸಿಂಹ MLC ರವಿಕುಮಾರ್ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಂತೋಷ್ ಲಾಡ್ ಮೈಗೆ ಮೈನಿಂಗ್ ದುಡ್ಡು ಅಂಟಿಕೊಂಡಿದೆ, ದುಡ್ಡಿನ ಕೊಬ್ಬಿನಿಂದ ಲಾಡ್ ಹೀಗೆ ಮಾತನಾಡ್ತಿದ್ದಾರೆ ಅಂಥೇಳಿ ಪ್ರತಾಪ್ ಸಿಂಹ ಗುಡುಗಿದ್ದಾರೆ. ಲಾಡ್ ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳುವುದಕ್ಕೆ ಈ ರೀತಿಯ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಆಪರೇಷನ್ ಸಿಂಧೂರ ಬಗ್ಗೆ ಅನುಮಾನಿಸಿದರೆ ಪಾಕ್ಗೆ ಕಳುಹಿಸಿಕೊಡ್ತೇವೆ ಅಂತ ಹೇಳಿ ಬಿಜೆಪಿ ಕಾಂಗ್ರೆಸ್ ನಾಯಕರುಗಳ ವಿರುದ್ಧ ಮುಗಿಬಿದ್ದಿದೆ. ನೀವೇನು ಬಿಜೆಪಿ ಕಾರ್ಯಕರ್ತರ ಮಾತನಾಡ್ತಾ ಇರ್ತೀರಿ ನೀವು? ಹೌದು, ನೀವು ಹಂಗೆ ಇರೋದು. ಪ್ರಶ್ನೆ ಉಲ್ಟಾ ಅಲ್ರಿ, ಅಲ್ಲ ಪ್ರಶ್ನೆ ಉಲ್ಟಾ. ಆಯ್ತ್ರಿ, ಸಿಂಪ್ಲಾ ಪ್ಲಾಟ್ ಓದಿದಾರ ನೀವು? ಏನಿದೆ ಹೇಳ್ರಿ, ಏನಿದೆ? ಇಫ್ ದೇರ್ ಇಸ್ ಎನಿ ಡಿಸ್ಪ್ಯೂಟ್ ಬಿಟ್ವೀನ್ ಟೂ ಕಂಟ್ರೀಸ್, ಇಟ್ ಹ್ಯಾಸ್ ಟು ಬಿ ರಿಸಾಲ್ವ್ಡ್ ವಿತ್ ಅಸ್ ಓನ್ಲಿ. ದೇರ್ ಶುಡ್ ಬಿ ನೋ ಥರ್ಡ್ ಪಾರ್ಟಿ, ನೋ ಥರ್ಡ್ ಕಂಟ್ರಿ ಬರ್ಬೇಕಂತಿದೆ ಶಿಮ್ಲಾ ಒಪ್ಪಂದದಲ್ಲಿ. ಅಲ್ಲ ಈಗ ಯಾರು ತೊಗೊಂಡು ಏನ್ ಮಾಡ್ತೀವಿ ನೀವು? ಅದಕ್ಕೇನು ಅಲ್ರಿ, ಅಮೇರಿಕಾ ಹೇಳ್ರಿ ಸುಬ್ರೆ, ಏನ ಸುಮ್ಮನೆ ಮಾತಾಡ್ಬೇಡ್ರಿ. ತಸ್ಕಂಡ್ ವಿಷಯದಲ್ಲ ನಿಮಗೆ ಅಲ್ರಿ, ನಿಮ್ ಪ್ರಾಬ್ಲಮ್ ಏನಾಗಿರುತ್ತಾ ಹೇಳ್ರಿ. ಬಹಳ ನನಗೆ ಬೇಸರ ಹುಟ್ಟಿದ ಸಂಗತಿ ಏನಂತಂದ್ರೆ, ಸಂತೋಷ್ ಲಾಡ್ ಅಂತವರು ಕೂಡ ಮೋದಿಯವರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಮೋದಿ ತಾನೇ ಸುಪ್ರೀಂ ಅಂತ ಭಾವಿಸ್ಬಿಟ್ಟಿದ್ದಾರೆ. ಇದು ತಿರಂಗ ಯಾತ್ರೆ ಬದಲು ಟ್ರಂಪ್ ಯಾತ್ರೆ ಮಾಡಿ ಏನು ಮಾತಾಡ್ತಿದ್ದೀರಿ ಸಂತೋಷ್ ಲಾಡ್ ಅವರೇ? ನಿಮಗೆ ಏನು ಮಾತಾಡ್ತಿದ್ರೆ ಅನ್ನೋ ಪರಿಜ್ಞಾನ ಆದರೂ ಇದೆಯಾ? ನೀವೊಬ್ಬರು ಸಚಿವರಿದ್ದೀರಿ. ಮೋದಿ ತಾನೇ ಸುಪ್ರೀಂ ಅಂತಂದರೆ ಮೋದಿಯವ್ರನ್ನ ಪ್ರತಿನಿತ್ಯನೂ ಕೂಡ ಬೈದೇ ಇದ್ರೆ ನಿಮಗೆ ತಿಂದಿದ್ದು ಅರಗಲ್ವಾ? ಈ ಸಂತೋಷ್ ಲಾಡು ರಕ್ತದ ಕಣಕಣದಲ್ಲೂ ಕೂಡ ದೇಶ ಪ್ರೇಮವನ್ನು, ಧರ್ಮನಿಷ್ಠೆಯನ್ನು ಇಟ್ಕೊಂಡಿರುವಂತಹ ಮರಾಠ ಸಮುದಾಯಕ್ಕೆ ಸೇರಿದಂಥವ್ರು. ಆದರೆ ಇವರ ತಂದೆ ಹೆಸರು ಕೂಡ ಶಿವಾಜಿ ಲಾಡ್ ಅಂತ. ಆದರೆ ಸಂತೋಷ್ ಲಾಡ್ ಬಾಯಿ ಬಿಟ್ಟರೆ ಶಿವಾಜಿಗಿಂತ ಹೆಚ್ಚಾಗಿ ಅಫ್ಜಲ್ ಖಾನ್ನ ಛಾಯೆನೇ ಕಾಣುತ್ತೆ. ಅವ್ರ ಮಾತುಗಳು ಆ ರೀತಿ ಕೇಳಿಸ್ತವೆ. ಆದರೆ ಈ ಸಂತೋಷ್ ಲಾಡ್ ಬಹಳ ಮೇಧಾವಿ ಥರ ಬಂದು ಬಹಳ ಪೋಸ್ ಕೊಡ್ತಾ ಇರ್ತಾರೆ. ಪ್ರತಿನಿತ್ಯನೂ ಕೂಡ ಮೋದಿಯನ್ನು ಎಲ್ಲ ವಿಷಯಕ್ಕೂ ಹೇಳ್ತಾರಂಥದ್ದು ಅವ್ರಿಗೊಂಥರ ಚಾಳಿ ಆಗೋಗ್ಬಿಟ್ಟಿದೆ. ಆಪರೇಷನ್ ಸಿಂಧೂರ ವಿರುದ್ಧ ಕಾಂಗ್ರೆಸ್ನ ಕೊತ್ತೂರು ಮಂಜುನಾಥ್ ಅನುಮಾನ ವ್ಯಕ್ತಪಡಿಸಿದರು. ಈಗ ಅದೇ ವಿಚಾರಕ್ಕೆ ರಾಜಕೀಯ ಜಟಾಪಟಿ ಕೂಡ ಜೋರಾಗ್ತಾ ಇದೆ. ಬಿಜೆಪಿ ನಾಯಕರುಗಳು ಕಾಂಗ್ರೆಸ್ ನಾಯಕರುಗಳ ವಿರುದ್ಧ ಮುಗಿಬೀಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.